ಹಾಯ್ ಫ್ರೆಂಡ್ಸ್, ಬಿಸಿ ಬಿಸಿ ಪೋರ್ಕ್ ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆ ತಿಂದರೆ ಆ ಟೇಸ್ಟೇ ಬೇರೆ. ಹಾಗೆ ಕಳೆದೋಗ್ತೀವಿ ಅಷ್ಟೇ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಯಾವ ಥರ ಮಾಡಿದ್ದೀರೋ, ಯಾವ ಥರ ಟೇಸ್ಟ್ ಇತ್ತೋ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೋರ್ಕ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಐಟಮ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಸ್ವಲ್ಪ ಕೊಬ್ಬರಿ, ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಮತ್ತು ಶುಂಠಿ, ಒಂದೆರಡು ಟೊಮೊಟೊ, ಕಳ್ಳೆಪಪ್ಪು ಮತ್ತು ಪುದೀನ, ಕೊತ್ತಂಬರಿ ಎರಡು ಸ್ವಲ್ಪ ಒಂದು ಇಡಿ ಅಷ್ಟು ತಗೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಆನಿಯನ್ನು ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು ಮಸಾಲೆ ಪುಡಿ, ಇದು ಬಂದುಬಿಟ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ, ಇದೆಲ್ಲ ಸ್ವಲ್ಪ ಟೇಸ್ಟ್ ತగ్గಟ್ಟೆ ತಗೊಳ್ಳಿ. ಇದೆಲ್ಲ 1/2 ಸ್ಪೂನ್ ಇದೆ, ಒಂದೆರಡು ಸ್ಪೂನು. ಮತ್ತು ಮಸಾಲೆ ಬಂದುಬಿಟ್ಟು ಒಂದು 3 ಸ್ಪೂನ್ ಇದೆ ಅಷ್ಟೇ. ಸೊ ಇದೆಲ್ಲ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ಆಗಲೇ ತೋರಿಸಿರೋ ಮಸಾಲೆ ಎಲ್ಲ ಈಗ ರೆಡಿ ಆಗಿದೆ. ಸೊ ಈಗ ಪೋರ್ಕ್ ಸಾಂಬಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಒಂದು ಕುಕ್ಕರ್ ಇಟ್ಬಿಟ್ಟು ಸೊ ಅದ್ರಲ್ಲಿ ಲೈಟಾಗಿ ಆಯಿಲ್ ಹಾಕಿ. ಆಯಿಲ್ ಜಾಸ್ತಿ ಹಾಕಬೇಡಿ, ಯಾಕಂದರೆ ಆಲ್ರೆಡಿ ಪೋರ್ಕಲ್ಲೇ ಆಯಿಲ್ ಜಾಸ್ತಿ ಇರುತ್ತೆ. ಸೊ ಲೈಟಾಗಿ ಆಯಿಲ್ ಹಾಕಿ. ಸೊ ಆಯಿಲ್ ಬಾಯ್ಲ್ ಆಗಿದ ತಕ್ಷಣ ಪೋರ್ಕ್ ಹಾಕಿ ಅಷ್ಟೇ. ನಾನಿಲ್ಲಿ 3/4 kg ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಬೇಕಾಗಿದ್ದರೆ ಇದೇ ಮಸಾಲೆಗೆ 1 kg ಮಾಡ್ಕೋಬೋದು. ಸೊ ಇದಕ್ಕೀಗ ಸಾಲ್ಟ್ ಹಾಕ್ಕೊಳ್ಳಿ, ರುಚಿ. ನಾನು ಇಲ್ಲೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಮತ್ತೆ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಇದು ಆಯಿಲಲ್ಲಿ ಸ್ವಲ್ಪ ಹೊತ್ತು ಲೈಟಾಗಿ ಬಾಯ್ಲ್ ಆಗಬೇಕು. ಸೊ ಇದು ಸ್ವಲ್ಪ ಆಯಿಲಲ್ಲಿ ಬಾಯ್ಲ್ ಆಗಿದೆ. ಸೊ ಈಗ ನಾವು ಆವಾಗಲೇ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಹಾಯ್ ಫ್ರೆಂಡ್ಸ್, ಇದು ನಾನು ಒಂದು 3 ವಿಸಿಲ್ಸ್ ಹಾಕ್ಸಿದ್ದೀನಿ. ಸೊ ಯಾವ ಥರ ಇದೆ ಅಂತ ನೋಡೋಣ. ಸೊ ನಂದು ಹಸಿ ಮಟನ್ ಆಗಿರೋದಕ್ಕೆ 3 ವಿಸಿಲ್ಸು. ಇನ್ ಕೇಸ್ ಏನಾದರೂ ಬಲ್ತಿರೋದಾದರೆ ಒಂದು 5 ವಿಸಿಲ್ಸ್ ಹಾಕಿಸಿ. 3 ವಿಸಿಲ್ಸ್ ಆದರೆ ಎನಫು. ನೋಡಿ ಈ ಥರ ಬಂದಿದೆ ಕಂಟೆಸ್ಟೆಂಟ್. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಯಾರು ಪೋರ್ಕ್ ಮಟನ್ ಬರಲ್ಲ ಅಂದರೆ ಈ ವಿಡಿಯೋ ನೋಡಿ ಆರಾಮ್ಸೆ ಮಾಡ್ಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.